ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ 10 ಸಾಲುಗಳ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತು ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಾವಿತ್ರಿಬಾಯಿ ಫುಲೆ 19ನೇ ಶತಮಾನದ ಭಾರತದ 19ನೇ ಶತಮಾನದ ಭಾರತದ ಸಮಾಜ ಸುಧಾರಕಿ ಕವಿ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು. ಮತ್ತೊಮ್ಮೆ ನೋಡಿ, ಸಾವಿತ್ರಿಬಾಯಿ ಫುಲೆ 19ನೇ ಶತಮಾನದ ಭಾರತದ ಸಮಾಜ ಸುಧಾರಕಿ, ಕವಿ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು. ಎರಡನೇ ಪಾಯಿಂಟ್, ಅವರು ಅಂದಿನ ಮಹಿಳಾ ಶಿಕ್ಷಣ, ಲಿಂಗ ಮತ್ತು ಜಾತಿ ಸಮಸ್ಯೆಗಳ ವಿರುದ್ಧ ಹೋರಾಡಿದ ಹೋರಾಟಗಾರ್ತಿ. ಮತ್ತೊಮ್ಮೆ ನೋಡಿ, ಅವರು ಅಂದಿನ ಮಹಿಳಾ ಶಿಕ್ಷಣ, ಲಿಂಗ ಮತ್ತು ಜಾತಿ ಸಮಸ್ಯೆಗಳ ವಿರುದ್ಧ ಹೋರಾಡಿದ ಹೋರಾಟಗಾರ್ತಿ. ಮೂರನೇ ಪಾಯಿಂಟ್, ಅವರು 1831 ಜನವರಿ 3ರಂದು ಮಹಾರಾಷ್ಟ್ರದ ಸತಾರಾದಲ್ಲಿ ಜನಿಸಿದರು. ಮಹಾರಾಷ್ಟ್ರದ ಸತಾರಾದಲ್ಲಿ ಜನಿಸಿದರು. ನಾಲ್ಕನೇ ಪಾಯಿಂಟ್, ಅವರ ತಂದೆ ನೇವಸೆ ಪಾಟೀಲ, ತಾಯಿ ಲಕ್ಷ್ಮಿ. ಐದನೇ ಪಾಯಿಂಟ್, ಸಾವಿತ್ರಿಬಾಯಿ ಅವರ 9ನೇ ವಯಸ್ಸಿನಲ್ಲಿ ಜ್ಯೋತಿಬಾ ಫುಲೆ ಅವರೊಂದಿಗೆ ವಿವಾಹವಾಯಿತು. ವಿವಾಹವಾಯಿತು. ಆರನೇ ಪಾಯಿಂಟ್, ಅವರ ಪತಿ ಮೊದಲ ಗುರು ಆಗಿ ಬೋಧಿಸಿದರು. ಏಳನೇ ಪಾಯಿಂಟ್, 1847ರಲ್ಲಿ ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಮೊದಲ ಶಿಕ್ಷಕಿಯಾದರು. ಓಕೆನಾ? ಅವರಿಗೆ ಯಾರು ಕೂಡ ಶಿಕ್ಷಕ ತರಬೇತಿ ಪಡೆದಿದ್ದಾರೆ ಹೆಣ್ಮಕ್ಳಲ್ಲಿ, ಇವರೇ ತರಬೇತಿ ಪಡೆದ ಮೊದಲ ಶಿಕ್ಷಕರು ಮಹಾರಾಷ್ಟ್ರದಲ್ಲಿ. ಇನ್ನೇ ಪಾಯಿಂಟ್ ನೋಡಿ, ಸಾವಿತ್ರಿಬಾಯಿ ಅವರು ಶಾಲೆಗೆ ಮಕ್ಕಳಿಗೆ ಕಲಿಸಲು ಹೋಗುವಾಗ ಅನೇಕರು ಅವಮಾನಿಸುತ್ತಿದ್ದರು. ಯಾವ ರೀತಿ ಅವಮಾನಿಸ್ತಾ ಇದ್ದಾರೆ ಅಂದ್ರೆ, ಕೆಸರನ್ನೆರಚಿ ಅಥವಾ ಕಲ್ಲುಗಳನ್ನು ಎರಚಿ ಅವಮಾನಿಸ್ತಾ ಇದ್ದರಂತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ. ಸಾವಿತ್ರಿಬಾಯಿ ಅವರು ಶಾಲೆಗೆ ಮಕ್ಕಳಿಗೆ ಕಲಿಸಲು ಹೋಗುವಾಗ ಅನೇಕರು ಅವಮಾನಿಸ್ತಿದ್ದರು. ಓಕೆ, 9ನೇ ಪಾಯಿಂಟ್ ನೋಡಿ, ಅವರ ಸಾಧನೆಯನ್ನು ಪರಿಗಣಿಸಿ
ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ನೀಡಿದರು. ಮತ್ತು ನೋಡಿ, ಅವರ ಸಾಧನೆಯನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ನೀಡಿದರು. 10ನೇ ಪಾಯಿಂಟ್, 1897ರಲ್ಲಿ ಪ್ಲೇಗ್ ಪೀಡಿತರಿಗೆ ಸೇವೆ ಸಲ್ಲಿಸುತ್ತಿರುವಾಗ ಸೋಂಕು ತಗಲಿ ನಿಧನರಾದರು. ಓಕೆನಾ? ರೈಟ್. ಹಾಗೆ ಒಂದು 10 ಸಾಲಿನ ಪುಟ್ಟ ನಂದು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.